ಸಾಧ್ಯ. ನಾನು ಹೈದರಾಬಾದಲ್ಲಿದ್ದಾಗ 2 ಸಲ ಊರಿಗೆ ಬಂದಿದ್ದು. ಏನಕ್ಕೆ ಅಂದರೆ ಬಯೋಮೆಟ್ರಿಕ್ ಕೊಡಲಿಕ್ಕೆ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ಗೆ. ಅದು ಬಿಟ್ಟರೆ ನಾನು ಮತ್ತೆ ಊರಿಗೆ ಬರಲಿಕ್ಕೆ ಬಂದೇ ಇಲ್ಲ. ಯಾರ ಮದುವೆಗೆ, ನಮ್ಮ ಅಕ್ಕನ ಮದುವೆ ಮಿಸ್ ಮಾಡಿದ್ದೀನಿ ನಾನು. ಸೊ ನಮ್ಮ ಅಣ್ಣನ ಫಂಕ್ಷನ್ಸ್ಗಳನ್ನೆಲ್ಲ ಮಿಸ್ ಮಾಡಿದ್ದೀನಿ. ನಾನು ಬಂದಿಲ್ಲ. ಏನಕ್ಕೆ ಇದಿದೆ ನಂದು, ಈ ಜವಾಬ್ದಾರಿ ಮುಗಿಸ್ಬಿಟ್ಟು ಹೋಗೋಣ ಅಂತ. ಮತ್ತೆ ಹಲವಾರು ಸ್ನೇಹಿತರ ಮದುವೆಗೆ ಹೋಗಿಲ್ಲ ನಾನು. ಏನಕ್ಕೆ ಅಂದರೆ ಅಲ್ಲಿಂದ ಹೋಗಿ ಬಂದರೆ ಮತ್ತೆ ಒಂದು ವಾರ ನಂದು ಆಡ್ಕೊಂಡಿದ್ದು ಕೆಲವರು ಆಡ್ಕೊಂಡಿದ್ದು ಅಂದರೆ ಆ ರೀತಿ ಏನಿಲ್ಲ, ಬಟ್ ರೇಗ್ಸಿರೋದಂತ ರೇಗ್ಸಿದ್ರು ಫ್ರೆಂಡ್ಸ್ ಎಲ್ಲ. ಅಂದರೆ ಡಿ ಸಿ ಸಾಹೇಬ್ರು ಅಂತ ರೇಗ್ಸಿದ್ದಾಗ ನನಗೆ ಇಚ್ಛೆ ಇನ್ನೂ ಆಗ್ತಿಲ್ವಲ್ಲ ಅಂತ. ಅಂದರೆ ಫಸ್ಟ್ ಅದು ನಿಮಗೆ ಅವ್ರು ರೇಗ್ಸಿದ್ರು ಕೂಡ ತಮಾಷೆ ಆಗಿ ನನ್ನಿಂದ ಆಗ್ತಾ ಇಲ್ಲ ಅದಕ್ಕೆ ರೇಗಿಸ್ತಿದ್ದಾರೆ, ಆ ಥರ ಇತ್ತ ನಿಮಗೆ? ಆ ಥರ ಏನು ಅಂದರೆ ಮ್ಯಾಮ್, ನನಗೆ ಫಸ್ಟ್ ಅಟೆಂಪ್ಟಲ್ಲಿ ಇಂಟರ್ವ್ಯೂಗೆ ಹೋಗಿದ ತಕ್ಷಣ, ಥರ್ಡ್ ಅಟೆಂಪ್ಟಲ್ಲಿ ಇಂಟರ್ವ್ಯೂಗೆ ಹೋಗಿದ ತಕ್ಷಣ ಏನಾಯಿತು, ಊರಲ್ಲೆಲ್ಲ ಫೇಮಸ್ ಆಗೋಯ್ತು, ಪಾಸೇ ಆಗೋಯ್ತು ಅನ್ನೋ ಲೆವೆಲ್ ಫೇಮಸ್ ಮಾಡ್ಬಿಟ್ರು. ಸೊ ಅದರಿಂದ ನನಗೆ ನೆಗೆಟಿವ್ ಜಾಸ್ತಿ ಆಗೋಯ್ತು. ಏನಕ್ಕೆ ಅಂದರೆ ಎಲ್ಲರೂ ಕೂಡ ಪಾಸ್ ಆಗೋಯ್ತು ಅಂದರು, ಬಟ್ ಕೊನೆ ಹಂತದಲ್ಲಿ ಇಂಟರ್ವ್ಯೂಲ್ಲಿ ಫೇಲ್ ಆಗೋಯ್ತಲ್ಲ, ಆಲ್ರೆಡಿ ಪಾಸು ಅಂತಿದ್ರು, ಇನ್ನೂ ಇದೆಯಾ ಅಂತ ಸ್ವಲ್ಪ ಅದು ಆ ರೀತಿ ಮಾತುಗಳು ಸ್ವಲ್ಪ ಜಾಸ್ತಿ ಆಯಿತು. ಬಟ್ ಅದಕ್ಕೋಸ್ಕರ ನಾನು ಜಾಸ್ತಿ ಊರಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತಿರಲಿಲ್ಲ. ಈ ರೀತಿ ಫ್ರೆಂಡ್ಸ್ಗಳಂದ್ರೆ ತಮಾಷೆಗೆ ಮಾತಾಡ್ತಿದ್ರು, ಬಟ್ ನನಗದು ಸ್ವಲ್ಪ ಬೇಜಾರಾಗ್ತಿತ್ತು. ಯಾವತ್ತಾದ್ರೂ ಅನ್ಸುತ್ತೆ, ನಾವೆಲ್ಲ ಮಾತಿಗೆ ಹೇಳ್ತೀವಿ, ಏನಾದರೂ ಸಾಧನೆ ಮಾಡಕ್ಕೆ ನಿಂತಾಗ ಅದನ್ನ ತೆಗಳೋದಕ್ಕೆ, ಕಾಲಿಡಿದು ಎಳೆಯೋದಕ್ಕೆ ತುಂಬಾ ಜನ ಹಿಂದೆ ನಿಂತಿರ್ತಾರೆ ಅಂತ. ಸೊ ರಕ್ತ ಸಂಬಂಧದಲ್ಲೇ ಕೆಲವರು ನಮ್ಮನ್ನ ಸಹಿಸಲ್ಲ, ನಮ್ಮ ಸಾಧನೆಯನ್ನ ಸಹಿಸಲ್ಲ ಅಂತ. ನಿಮಗೂ ಆ ಥರ ಎಕ್ಸ್ಪೀರಿಯನ್ಸ್ ಆಯ್ತಾ? ಇಲ್ಲ ಮ್ಯಾಮ್, ಅನ್ಫಾರ್ಚುನೇಟ್ಲಿ ನನಗೆ ಆ ರೀತಿ, ಫಾರ್ಚುನೇಟ್ಲಿ ನನಗೆ ಆ ರೀತಿ ಯಾರೂ ಇರಲಿಲ್ಲ ಮ್ಯಾಮ್. ನನಗೆ ಅಷ್ಟು ನಾನು ಸೋಷಿಯಲ್ ಆಗಿ ಅಂದರೆ ನಾನು ತುಂಬ ಸೋಷಿಯಲ್ ಪರ್ಸನ್ನೇ, ರಿಲೇಷನ್ಗಳ ಜೊತೆ, ಫ್ರೆಂಡ್ಸ್ಗಳ ಜೊತೆ ತುಂಬ ಬೆರಿತೀನಿ ನಾನು. ಬಟ್ ಈ UPSC ಜರ್ನಿಗೆ ಬಂದ ಮೇಲೆ ನಾನು ಅಷ್ಟಾಗಿ ಯಾರ ಜೊತೆ ಇಂಟರಾಕ್ಟ್ ಇರಲಿಲ್ಲ. ಎಲ್ಲ ಕೂಡ ನನಗೆ ಸಪೋರ್ಟ್ ಮಾಡಿದ್ರು. ನಮ್ಮ ಅತ್ತೆ ಮಕ್ಕಳಿಂದ ಹಿಡಿದು ನಮ್ಮ ದೊಡ್ಡಪ್ಪ, ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಮ್ಮ ಅವರು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಯಾರು ಕೂಡ ಕಾಲೆಳೆದಿರಲಿಲ್ಲ. ಎಲ್ಲರೂ ಕೂಡ ಕಾತರದಿಂದ ಕಾಯ್ತಿದ್ರು, ಆಗುತ್ತೆ, ಇಷ್ಟು ವರ್ಷ ಕಷ್ಟಪಡ್ತಿದ್ದೇನೆ ಅಂದರೆ ಆಗುತ್ತೆ ಅಂತ. ದಟ್ ಇಸ್ ಅ ಗುಡ್ ಥಿಂಗ್ ಮ್ಯಾಮ್. ಇನ್ನು ಡಿಗ್ರಿಯಲ್ಲೂ ಕೂಡ ಅಷ್ಟೇ, ನನ್ನ ಫ್ರೆಂಡ್ಸು ರಕ್ಷಿ, ಸಂಜಯ್ ಅಂತ ಇದ್ದಾರೆ, ಆನಂದ, ಮಧು, ಇವರೆಲ್ಲ ನನಗೋಸ್ಕರ ತುಂಬ ವೆಯ್ಟ್ ಮಾಡ್ತಿದ್ರು, ಇಲ್ಲ ಮಾಡ್ತಾನೆ ಅಂತ. ಪ್ರತಿ ಸಲ ಫೇಲ್ ಆದಾಗ ಬಿಡು ಮಚ್ಚ, ನೆಕ್ಸ್ಟ್ ಸಲ ಆಗುತ್ತೆ. ಸೊ ಈ ರೀತಿ ಇದ್ದಂಥವ್ರೆ ಎಲ್ಲರೂ ಹೊರತು ಕಾಲಿಡ್ದು ಎಳೆಯಂಥವ್ರು ನನಗೆ ಸಿಗ್ಲಿಲ್ಲ. ಐ ಆಮ್ ಫಾರ್ಚುನೇಟ್ ಅಬೌಟ್ ಅದೃಷ್ಟ. ಸೀರಿಯಸ್ಲಿ ಅದೆಲ್ಲ ವಿಷಯಗಳನ್ನ ನೋಡಿದ್ರೆ ನಾನು ತುಂಬಾ ಅದೃಷ್ಟವಂತ ಮ್ಯಾಮ್. ತುಂಬಾ ಒಳ್ಳೆ ಫ್ರೆಂಡ್ಸ್ಗಳು ಸಿಕ್ಕಿದ್ರು, ಒಳ್ಳೆ ಸ್ನೇಹಿತರು, ಒಳ್ಳೆ ಗುರುಗಳು, ಒಳ್ಳೆ ಫ್ಯಾಮಿಲಿ, ಇದಕ್ಕಿಂತ ಇನ್ನೇನು ಬೇಕು ಅಂತ. ದಟ್ ಈಸ್ ಮೋರ್ ದನ್ ಎನಫ್. ಕಾಂಪಿಟೇಟಿವ್ ಜಗತ್ತು ಅಂತ ಹೇಳ್ತೀವಿ, ಯಾಕಂದ್ರೆ ನಾವೇನೋ ಮಾಡ್ತಾ ಇರ್ತೀವಿ, ಇನ್ನೊಬ್ನ್ಯಾನೋ ನಮ್ಮನ್ನ ನುಗ್ಗಿ ಮುಂದೆ ಹೋಗ್ತಾ ಇರ್ತಾರೆ, ಮತ್ತೆ ನಾನು ಇನ್ನೊಬ್ಬ ಹಿಂದೆ ಉಳಿದ್ಬಿಟ್ನ. ಆ ರೀತಿ ಆತಂಕಗಳು ಯಾವತ್ತಾದ್ರೂ ಫೇಸ್ ಮಾಡಿದ್ರ ಈ ಇಡೀ 7 ವರ್ಷದ ಜರ್ನಿಯಲ್ಲಿ? ಅದು ತುಂಬಾನೇ ಇತ್ತು ಮ್ಯಾಮ್. ಏನಕ್ಕೆ ಅಂದರೆ ನನ್ನ ಜೊತೆ ಪ್ರಿಪೇರ್ ಆದಾಗ ಈಗ IIT ಅವ್ರು ಇರ್ತಾರೆ, MBBS ಮಾಡಿರೋರು ಇರ್ತಾರೆ, ಇಂಜಿನಿಯರಿಂಗ್ ಮಾಡಿರೋರು ಇರ್ತಾರೆ. ಸೊ ಅವ್ರ ಮುಂದೆ ಎಲ್ಲ ನಾನೊಬ್ಬ BSc 1 ಬಂದಾಗ ಯಾವ ರೀತಿ ಆಗುತ್ತೆ ಅನ್ನೋಂಥದ್ದು ಸಿಕ್ಕಾಬಟ್ಟೆ ಭಯ ಇತ್ತು. ಮೊದಲ ಬಾರಿಗೆ ನಾವು ಇಂಟರ್ವ್ಯೂ ಗ್ರೂಪಲ್ಲಿ ಪ್ರಿಪೇರ್ ಆಗ್ತಾ ಇರಬೇಕಾದ್ರೆ ಒಂದು 7-8 ಜನ ಇದ್ದವು ಇಂಟರ್ವ್ಯೂ ಪ್ರಿಪೇರ್ ಆಗ್ತಿದ್ದಂಥವ್ರು. ಅದರಲ್ಲಿ ಫಸ್ಟ್ ಅಟೆಂಪ್ಟಲ್ಲಿ ನಮ್ಮ ಭಾನು ಸರ್ ಮತ್ತು ಶ್ರುತಿ ಮ್ಯಾಮ್ ಕ್ಲಿಯರ್ ಆದರು. ತುಂಬ ಖುಷಿ ಆಯಿತು. ಬಟ್ ಆದರೂ ಕೂಡ ನಮ್ದು ಆಗಲಿಲ್ವಲ್ಲ ಅನ್ನುವಂಥ ಒಂದು ಬೇಜಾರಿತ್ತು. 2ನೇ ಅಟೆಂಪ್ಟಲ್ಲಿ ಇಂಟರ್ವ್ಯೂ ಕೊಟ್ಟಾಗ ನಮ್ಮ ಭರತ್ ಅವರು, ನಮ್ಮ ಕ್ಲೋಸ್ ಫ್ರೆಂಡ್ ಅವರು, ಭರತ್ ಆಗ್ಬೋದು, ಭಾನು ಸರ್ ಆಗ್ಬೋದು, ಮತ್ತು ಕೃಷ್ಣ ಸರ್ ಆ್ಯಂಡ್ ರಘುನಂದನ್ ನನಗೆ ತುಂಬ ಸಹಾಯ ಮಾಡಿದಂಥವ್ರು ಗೈಡೆನ್ಸ್ ವಿಷಯದಲ್ಲಿ. ಈಗಲೂ ಕೂಡ ಏನೇ ಡೌಟ್ ಬಂದರೂ ಕೂಡ ಅವ್ರಿಗೆ ಫಸ್ಟ್ ಕಾಲ್ ಮಾಡ್ತೀನಿ ನಾನು. ಸೊ ಏನಾದರೂ ಸಮಸ್ಯೆ ಇದ್ದರೆ ಅಷ್ಟು ಸಹಾಯ ಮಾಡಿದಂಥವ್ರು. ಸೊ ಅವ್ರಿಗೆ ಫೋನ್ ಮಾಡಿದಾಗಲೂ ಕೂಡ ಅಷ್ಟೇ, ಅವರು ಆಗ್ತು, ಭರತ್ ಅವ್ರದ್ದಾಯ್ತು, ಆಗಲೂ ಕೂಡ ತುಂಬ ಖುಷಿ ಆಯಿತು. ಬಟ್ ನಂದು ಆಗಿಲ್ವಲ್ಲ ಇನ್ನೂ ಕೂಡ ಅನ್ನೋಂಥದ್ದು. ಅವರು ಕೂಡ ಹೇಳ್ತಿದ್ರು, ಇಲ್ಲ ರೀ ಆಗತ್ತೆ, ಬರೀರಿ ಅಂತ. ನಾನು ಸಾಕು ಗುರುಗಳೇ, ಇಲ್ಲಿಂದ ಬಿಟ್ಟು ಹೊರಟೋಗ್ಬಿಡ್ತೀನಿ ಅಂದಾಗಲೂ ಕೂಡ ನನಗೆ ಮೋಟಿವೇಶನ್ ಕೊಟ್ಟಂಥವ್ರು ಅವರು. ಇಲ್ಲ ಇದೊಂದ್ಸಲ ಬರೆದ್ಬಿಡಿ ನೋಡೋಣ, ಇದೊಂದ್ಸಲ ಬರೀರಿ ಅಂತ. ಸೊ ಈ ರೀತಿ ಆಗ್ತಾ ಬಂತು. ಕೊನೆಯಲ್ಲಿ ನಂದಾದಾಗ ನನಗಿಂತ ಹೆಚ್ಚು ಅವರು ಖುಷಿಪಟ್ಟರು. ಸೊ ಅವರು ಕೂಡ ಆಲ್ರೆಡಿ ಆಗಿದ್ದಂಥವ್ರು. ಸೊ ಅದು ಈ ಕಾಂಪಿಟೇಟಿವ್ ಜಗತ್ತೇ ಹಿಂಗಿರುತ್ತೆ ಮ್ಯಾಮ್. ಅಂದ್ರೆ ಕಾಲೆಳೆಯೋದಕ್ಕಿಂತ ಜಾಸ್ತಿ ಏನಾಗ್ತಾ ಬರುತ್ತೆ, ಅವ್ರದ್ದು ಪಾಸ್ ಆಗಿದ ತಕ್ಷಣ ನಮ್ಗೆ ಖುಷಿ ಜೊತೆಗೆ ಆತಂಕ ಸ್ಟಾರ್ಟ್ ಆಗುತ್ತೆ. ನಂದು ಆಗ್ತಿಲ್ವಲ್ಲ, ಇನ್ನು ಪ್ರೆಷರ್ ಜಾಸ್ತಿ ಆಗುತ್ತೆ. ತುಂಬಾ ಪ್ರೆಷರ್ ಇತ್ತು ಮ್ಯಾಮ್. ಸೋಷಿಯಲ್ ಪ್ರೆಷರ್ ಅಂತೂ ಸಿಕ್ಕಾಪಟ್ಟೆ ಇತ್ತು, ಜಾಸ್ತಿ ಇತ್ತು ಅಂತ. ಸೊ ನಿಮಗೆ ಅನಿಸ್ತಾ ಯಾವತ್ತಾದ್ರೂ ಫಸ್ಟ್ ಅಟೆಂಪ್ಟಲ್ಲಿ ಅವ್ರು ಪಾಸ್ ಆದ್ರು, ಸೆಕೆಂಡ್ ಅಟೆಂಪ್ಟಲ್ಲಿ ಇವ್ರು ಆಗ್ಬಿಟ್ರು, ನನ್ನಿಂದ ಆಗ್ತಾ ಇಲ್ಲ, ನಾನು ಹಿಂದೆ ಹೋಗ್ಬಿಡೋಣ, ಊರಿಗೆ ಹೋಗ್ಬಿಡೋಣ, ನಾನೇನೋ ಬೇರೆ ನೋಡ್ಕೊಂಡ್ಬಿಡೋಣ ಅಂತ ಅನ್ಸಿದ್ದುಂಟು ನಿಮ್ಗೆ ಸಾಕಷ್ಟು? ಈ ಸಲ ಅನಿಸ್ತು ಮ್ಯಾಮ್, ಈ ಸಲ ತುಂಬಾ ಅನಿಸ್ತು. ಬಿಟ್ಟು ಹೋಗ್ಬೇಡ, ಈ ಸಲ ಇಂಟರ್ವ್ಯೂ ಆಗ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಬಿಟ್ಬೇಡ ಅಂತ. ನನಗೆ ಲಿಟ್ರೇಚರ್ ಮೇಲೆ ಸಿಕ್ಕಾಪಟ್ಟೆ ಆಸಕ್ತಿ ಇದೆ ಮ್ಯಾಮ್. ನನ್ನ ಮನೆಯಲ್ಲೇ ನಂದು ಒಂದು ಲೈಬ್ರರಿ ತರ ಮಾಡ್ಕೊಂಡಿದ್ದೀನಿ. ಸೊ ನನ್ನೊಂದು 800 ಪುಸ್ತಕಗಳಿದೆ. ಸೊ ಅವನ್ನೇ ಓದಂಥದ್ದು. ನನಗೆ ಯಾವಾಗ ಬೇಜಾರಾದ್ರೂ ಕೂಡ ಅವನ್ನ ಓದಂಥದ್ದು ಸ್ವಲ್ಪ ರಿಲೀಫ್ ಕೊಡ್ತಿತ್ತು. ಅದ್ರ ಮೇಲೆ ವರ್ಕ್ ಮಾಡೋಣ ಅಂತ ಈಗೊಂದು ಬುಕ್ ಕೂಡ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ನಾನು. ಸೊ ಈಗ ಮತ್ತೆ ಪುಸ್ತಕಗಳನ್ನು ಬರೆಯೋಣ ಅನ್ನೋದಿದ್ದು, ಮತ್ತೆ ಹಳ್ಳಿಲಿ ಹೋಗಿ ಅಗ್ರಿಕಲ್ಚರ್ ಮಾಡೋಣ ಅಂತ. ನಮ್ಮಮ್ಮ ಹೇಳ್ದಂಗೆ ನನಗೆ ಅಗ್ರಿಕಲ್ಚರಲ್ಲಿ ಅಷ್ಟು ಮಾಡ್ಲಿಕ್ಕಾಗಲ್ಲ. ಸೊ ನನಗೆ ಅಷ್ಟು ಹಾಲು ಕರಿತೀನಿ, ಬೇಕಿದ್ರೆ ಹಸು ಹಾಲು ಕರಿ ಅಂತದ್ದು. ಯಾವತ್ತು ಮನೆಯಲ್ಲಿ ಪೇರೆಂಟ್ಸ್ ಆ ಕೃಷಿ ಕೆಲಸಕ್ಕೆ ಅಂತ ಇಲ್ಲ ಮ್ಯಾಮ್, ಡಿಗ್ರಿವರೆಗೂ ಮಾಡಿದ್ದೀನಿ. UPSC ಆದ್ಮೇಲೆ ಮಾಡಿಲ್ಲ. ಏನಕ್ಕಂದ್ರೆ ಅರ್ಬನ್ ಲೈಫಿಗೆ ಶಿಫ್ಟ್ ಆದ್ಮೇಲೆ ಊರಿಗೆ ಹೋದಾಗ ನನಗೆ ಅಷ್ಟು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಏನಕ್ಕಂದ್ರೆ ಇಲ್ಲೇ ಸ್ವಲ್ಪ ಫುಡ್ಡು ಕರೆಕ್ಟಾಗಿ ವರ್ಕ್ ಆಗ್ತಿರಲಿಲ್ಲ, ಮತ್ತೆ ಅಲ್ಲಿ ಹೋದಾಗ ಸೋಂಬೇರಿ ಆಗ್ಬಿಟ್ಟಿದೆ ಅಂದ್ಕೊಳ್ಳಿ.
ಅಲ್ಲಿ ಹಳ್ಳಿ ಕೆಲಸ ಡಿಗ್ರಿವರೆಗೆಲ್ಲ ಚೆನ್ನಾಗಿ ಮಾಡ್ತಿದ್ದೆ ನಾನು. ಹಸು ಕಟ್ಟಾಕಂತ, ಹಸು ಮೇಯ್ಸಕ್ಕೆ ಕೃಷಿ ಬಗ್ಗೆ ಎಲ್ಲವೂ ಕೂಡ ಗೊತ್ತು, ಆಳ ಆಗಲ್ಲ ಎಲ್ಲನೂ ಕೂಡ ಗೊತ್ತು ಅದೇ ಫ್ಯಾಮಿಲಿಯಲ್ಲಿ ಬಂದಿದ್ದಕ್ಕೆ. ಗೊತ್ತು. ಅಲ್ಲಿಂದನೇ ಡಿಗ್ರಿವರೆಗೂ ಅಲ್ಲೇ ಇದೆ. 21 ವರ್ಷದ ತನಕ ನಾನು ಹಳ್ಳಿಲೇ ಇದ್ದಿದ್ರಿಂದ ಅದ್ರ ಬಗ್ಗೆ ಎಲ್ಲ ಕೆಲಸನೂ ಮಾಡಿದ್ದೀನಿ ನಾನು. ಹಾಲು ಕರೆಯೋದು ಪ್ರತಿದಿನ ಅವೆಲ್ಲ ಮಾಡಿದ್ದೆ. ಬಟ್ ಡಿಗ್ರಿ ಆದಮೇಲೆ ಎಲ್ಲ ನನ್ನ ತಮ್ಮ ನೋಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಸೊ ಅವ್ನು ಓದ್ಕೊಂಡು ಅದನ್ನೇ ಮಾಡ್ತಾ ಹೋದ. ಸೊ ಅದು ಆ ರೀತಿ ಆಯ್ತು. ಏನಾದರೂ ಪರ್ಟಿಕ್ಯುಲರ್ ಆಗಿ ಒಂದು ಡ್ರೀಮ್ ಇಟ್ಕೊಂಡಿದ್ದೀರಾ, ಇದೇ ಇಲಾಖೆಯಲ್ಲಿ ಹಿಂಗೆ ಕೆಲಸ ಮಾಡಬೇಕು, ಇಲ್ಲೇ ಕೂತ್ಕೊಳ್ಬೇಕು, ಇದನ್ನ ಸರಿ ಮಾಡಬೇಕು, ಆ ಥರದ್ದು ಏನಾದ್ರು ಡ್ರೀಮ್ಸ್ ಇದೆಯಾ ಈಗ ಪಾಸ್ ಆದಮೇಲೆ? ಅಂದರೆ ಮ್ಯಾಮ್ ಈಗಿನ್ನೂ ಎಕ್ಸ್ಪೋಜರ್ ಆಗ್ತಾ ಬರ್ತಿದೆ. ನನಗಿನ್ನೂ ಯಾವ ರೀತಿ ಇದೆ ಅನ್ನೋಂಥದ್ದು ಗೊತ್ತಿಲ್ಲ. ಹಲವಾರು ಸಿಸ್ಟಮೆಟಿಕ್ ಚೇಂಜಸ್ಗಳು ನನ್ನಿಂದ ಆಗಲಿಲ್ಲ ಅಂದ್ರೂ ಕೂಡ ಒಂದು ಸ್ಮಾಲ್ ಚೇಂಜ್ ಅಂತೂ ನಾನಾದರೂ ಆಗಲಿಕ್ಕೆ ಬಯಸಬೇಕು ಅನ್ನೋಂಥದ್ದು ಒಂದು ಮೈಂಡಲ್ಲಿದೆ. ಸೊ ಐ ಡೋಂಟ್ ನೋ ಯಾವ ಲೆವೆಲ್ಗೆ ಆಗುತ್ತೆ ಅಂತ. ಅಲ್ಲ, ಈಗ UPSC ಪಾಸ್ ಆಗೋ ತನಕ ಒಂದು ರೀತಿ ಮನಸ್ಥಿತಿಯಲ್ಲಿ ಇರ್ತೀವಿ, ಪಾಸ್ ಆದ ಮೇಲೆ ಇನ್ನೊಂದು ರೀತಿ ಮನಸ್ಥಿತಿಗೆ ಅಡ್ಜಸ್ಟ್ ಆಗಬೇಕು. ಬಿಕಾಸ್ ಎಲ್ಲ ಕಡೆ ಕೂಡ ಒಂದಷ್ಟು ಸವಾಲುಗಳು ಇದ್ದೇ ಇರುತ್ತೆ. ಅದನ್ನ ಫೇಸ್ ಮಾಡಿ ಗಟ್ಟಿಯಾಗಿ ನಿಂತ್ಕೊಂಡು ಹೋರಾಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಅದೇ ಒಂದು ಭಯ. ಸಜ್ಜುಗೊಳಿಸ್ಕೊಂಡಿದ್ದೀರಿ ನಿಮ್ಮನ್ನ ನೀವು? ಅದೇ ಸಜ್ಜುಗೊಳಿಸ್ಕೊಳ್ಳೋದು ಅಂದರೆ ನನಗೆ ಈಗ ಹಲವಾರು ಆಫೀಸರ್ಸ್ಗಳನ್ನ, ಪುಸ್ತಕಗಳನ್ನು ಓದಿರೋಂಥದ್ದು, ಇಂಟರ್ವ್ಯೂಗಳನ್ನು ನೋಡಿರೋಂಥದ್ದು, ಮತ್ತು ನಾನು ಪಾಠ ಮಾಡ್ತಾ ಇರ್ಬೇಕಾದ್ರೆ ಎಥಿಕ್ಸ್ ಸಬ್ಜೆಕ್ಟನ್ನು ನಾನು ಪಾಠ ಮಾಡ್ತಿದ್ದೆ. ಸೊ ಆ ಸಬ್ಜೆಕ್ಟಲ್ಲಿ ಕಲ್ತಿರುವಂಥ ಕೆಲವೊಂದು ಎಕ್ಸಾಂಪಲ್ಸ್ಗಳು, ಈಗ ಪ್ರಶಾಂತ್ ನಾಯರ್ ಅವ್ರ ಬಗ್ಗೆ, ಶಶಾಂಕಲಾ ಅಂತ ಮಿಜೋರಾಂ IAS ಆಫೀಸರು, ಸಂಯುಕ್ತ ಪರಾಶರ್ IPS ಆಫೀಸರು, ಇವ್ರದ್ದೆಲ್ಲ ಓದ್ತಾ ಹೋದಾಗ ಆಮ್ಸ್ಟಾಂಗ್ ಪಾಮೆ ಅಂತ ಮಣಿಪುರಲ್ಲಿ